ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಮಕ್ಕಳೇ, ಎಲ್ಲರೂ ಆನ್ಸರ್ಸ್ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಕೀ ಆನ್ಸರ್ಸ್ನ ನೋಡೋದಾದರೆ, ಸೊ ಫಸ್ಟ್ ಕ್ವಶನ್, ದ ಪವರ್ ಆಫ್ ಲೆನ್ಸ್ ಈಸ್ +2D, ದೆನ್ ದ ಫೋಕಲ್ ಲೆಂತ್ ಆಫ್ ದಟ್ ಲೆನ್ಸ್ ಈಸ್. ಸೊ ಫೋಕಲ್ ಲೆಂತ್ ಕೇಳ್ತಿದ್ದಾರೆ. ಯು ನೋ ದಟ್ ಫಾರ್ಮುಲಾ P is equal to 1/f, f is equal to 1/p, ದಟ್ ಈಸ್ ಈಕ್ವಲ್ ಟು 1/p ಕೊಟ್ಟಿದ್ದಾರೆ 2 ಅಂತ. 1/2 is nothing but 0.5. So answer is option A. So next question, the resistivities of some materials at 20 degrees centigrade are given in the table below. ಸೊ ಇಲ್ಲಿ ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ, ಇದು ನೋಡ್ಕೋಬೇಕು. ನೆಕ್ಸ್ಟ್, ದ ಬೆಸ್ಟ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಮಾಂಗ್ ದೀಸ್ ಮೆಟೀರಿಯಲ್ಸ್ ಈಸ್ ಅಂತ ಕೇಳಿದ್ದಾರೆ. ಬೆಸ್ಟ್ ಕಂಡಕ್ಟರ್ಸ್ ಯಾವುದಿರುತ್ತೆ ಅಂತಂದರೆ ಲೆಸ್ ರೆಸಿಸ್ಟೆನ್ಸ್ ಹ್ಯಾವ್ ಮೋರ್ ಕಂಡಕ್ಟೆನ್ಸ್ ಅಲ್ವಾ. ಇಲ್ಲಿ ನೋಡೋದಾದರೆ ಲೆಸ್ ರೆಸಿಸ್ಟೆನ್ಸ್ ಯಾವುದಕ್ಕಿದೆ? ಸೊ ಮೆಟೀರಿಯಲ್ ಎಮ್ಮಿಗಿದೆ. ಆಪ್ಷನ್ ಈಸ್ ಸಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಮೈನ್ ನೋಡೋದಾದರೆ ಈಸಿನೇ ಕೊಟ್ಟಿದ್ದಾರೆ, ಎಲ್ಲ ಡೈರೆಕ್ಟ್ ಕ್ವಶನ್ಸ್ ಇತ್ತು. ರೈಟ್ ದ ಸಿಂಬಲ್ ಡಯಾಗ್ರಾಮ್ ಆಫ್ ದಿ ಫಾಲೋಯಿಂಗ್ ಕಾಂಪೊನೆಂಟ್ಸ್ ಯೂಸ್ಡ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸಿಂಬಲ್ ಡಯಾಗ್ರಾಮ್ ಆಫ್ ರಿಯೋಸ್ಟ್ಯಾಟ್ ಕೇಳಿದ್ದಾರೆ. ರಿಯೋಸ್ಟ್ಯಾಟ್ ನೀವು ಈ ರೀತಿ ಬರಿಬೇಕಾಗತ್ತೆ, ಅಥವಾ ನಿಮಗೆ ಈ ರೀತಿ ಬರೆದಿದ್ರು ಮಾರ್ಕ್ಸ್ ಕೊಡ್ತಾರೆ. ಈ ರೀತಿ ಬರ್ತಿದ್ರು ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟು ವೈರ್ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್ ಅಂತ ಇದೆ. ಸೊ ಇದಕ್ಕೆ ನೀವು ಈ ರೀತಿ ಬರಿಬೇಕಾಗತ್ತೆ, ನೋಡಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಹೌ ಮೆನಿ ಟೈಮ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಎ ಸರ್ಕ್ಯುಲರ್ ಕಾಯಿಲ್ ಆಫ್ ಎ ಕಂಡಕ್ಟರ್ ಹ್ಯಾವಿಂಗ್ 5 ಟರ್ನ್ಸ್ ಈಸ್ ಲಾರ್ಜರ್ ದ್ಯಾನ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಎ ಕಾಯಿಲ್ ಆಫ್ 1 ಟರ್ನ್. ಸೊ ಏನು ಹೇಳ್ತಿದ್ದಾರೆ ಇಲ್ಲಿ? ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ಟರ್ನ್ಸ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ಟರ್ನ್ಸ್. ಸೊ 5 ಟರ್ನ್ಸ್ ಅಂತ ಕೇಳಿದ್ದಾರೆ, ಅದು 5 ಟೈಮ್ಸ್ ಅಂತ ನೀವು ಆನ್ಸರ್ ಬರಿಬೇಕಾಗುತ್ತೆ. ಯಾಕಂದರೆ 5 ಟರ್ನ್ಸ್ ಆದಾಗ 5 ಟೈಮ್ಸ್ ಇನ್ಕ್ರೀಸ್ ಆಗಿರುತ್ತೆ ಅಂತ, ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರುತ್ತೆ ಅಂತ. ನೆಕ್ಸ್ಟ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಅಬ್ಸರ್ವ್ ದ ಫಿಗರ್ ಗಿವನ್ ಬಿಲೋ. ಅಮಾಂಗ್ ದ ರೆಸಿಸ್ಟರ್ ಎ ಬಿ ಥ್ರೂ ವಿಚ್ ದ ರೆಸಿಸ್ಟರ್ಸ್ ಮೋರ್ ಕರೆಂಟ್ ಫ್ಲೋಸ್, ಗಿವ್ ರೀಸನ್ ಫಾರ್ ಯುವರ್ ಆನ್ಸರ್. ಸೊ ಇಲ್ಲಿರ್ತಕ್ಕಂಥ ಪಿಕ್ಚರ್ನ ಅಬ್ಸರ್ವ್ ಮಾಡಬೇಕು. ಇಲ್ಲಿ ರೆಸಿಸ್ಟರ್ ಎ ಬಿ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದರಲ್ಲಿ ಮೋರ್ ಕರೆಂಟ್ ಫ್ಲೋ ಆಗುತ್ತೆ ಅಂತ ಕೇಳಿದ್ದಾರೆ, ಮತ್ತು ರೀಸನ್ ಕೇಳಿದ್ದಾರೆ. ಇದರಲ್ಲಿ ನೋಡೋದಾದರೆ ಇದು ಸೀರೀಸಲ್ಲಿ ಕನೆಕ್ಟ್ ಆಗಿದೆ. ಕರೆಂಟ್ ಇದರಲ್ಲಿ ಎ ಮತ್ತು ಬಿ ಎರಡರಲ್ಲೂ ರಿಮೈನ್ಸ್ ಸೇಮ್. ಯಾಕೆ ರಿಮೈನ್ಸ್ ಸೇಮ್ ಅಂತಂದರೆ ನೀವೇನು ಹೇಳ್ಬೋದು ಅಂತಂದರೆ, ಇದು ಸೀರೀಸಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಕರೆಂಟ್ ರಿಮೈನ್ಸ್ ಸೇಮ್ ಬಿಕಾಸ್ ಇಟ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ಆ್ಯಂಡ್ ಇಟ್ ರಿಮೈನ್ಸ್ ಸೇಮ್ ಅಂತ ನೀವು ಆನ್ಸರ್ ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ವೆರಿ ಈಸಿ ಕ್ವಶನ್, ಎಲ್ಲರಿಗೂ ಗೊತ್ತಿರೋ ಅಂತಹ ಕ್ವಶನ್. ವಾಟ್ ಈಸ್ ದ ಕಲರ್ ಆಫ್ ದಿ ಡೇಂಜರ್ ಸಿಗ್ನಲ್ ಲೈಟ್ಸ್? ಯಾವ ಕಲರ್ ಅಂತಂದರೆ ದಟ್ ಈಸ್ ರೆಡ್ ಅಲ್ವಾ. ವೈ ಈಸ್ ದಟ್ ಕಲರ್ ಯೂಸ್ಡ್? ಯಾಕೆ ರೆಡ್ ಕಲರ್ನೇ ಯೂಸ್ ಮಾಡ್ತಾರೆ ಅಂತಂದರೆ ಇಟ್ ಈಸ್ ಲೀಸ್ಟ್ ಸ್ಕ್ಯಾಟರ್ಡ್ ಅಂತ ಬರೆದಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಕೊಟ್ಟಿದ್ದಾರೆ. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಗೊತ್ತು ನಿಮಗೆ. ಫಾದರ್, ಮದರ್, ಚಿಲ್ಡ್ರನ್, ಫೋರ್ಸು ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಏನು ಕರೆಂಟ್ ಅಲ್ವಾ. ಸೊ ಇದಿಷ್ಟು ಬರೆದಿರ್ತೀರ, ಇದು ಬಯಾಟ್ ಮಾಡಿರ್ತೀರ. ನೆಕ್ಸ್ಟ್, ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ದ ಲೈವ್ ವೈರ್ ಆ್ಯಂಡ್ ದ ನ್ಯೂಟ್ರಲ್ ವೈರ್ ಇನ್ ಡೊಮ್ಯಾಸ್ಟಿಕ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಇನ್ ಅವರ್ ಕಂಟ್ರಿ ಅಂತ. ಅಂದರೆ ಇಂಡಿಯಾದಲ್ಲಿ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕೇಳ್ತಿದ್ದಾರೆ, ದಟ್ ಈಸ್ 220 volts. ನೆಕ್ಸ್ಟ್, ವಾಟ್ ಈಸ್ presbyopia? What are the reasons for this defect? Suggest a remedy for this defect. presbyopia ಅಂತ ಅಂದರೆ ಏಜಿಂಗ್ ಆಗೋ ಕಾರಣದಿಂದ ನಮಗೆ ಕಣ್ಣು ಫಾರು ಮತ್ತು ನಿಯರ್ ಇರೋ ಆಬ್ಜೆಕ್ಟ್ ಕ್ಲಿಯರಾಗಿ ಕಾಣಿಸ್ತಾ ಇರಲ್ಲ. ದಟ್ ಈಸ್ presbyopia. ಅದಕ್ಕೆ ರೀಸನ್ ಅಂತಲೇ ಬಿಕಾಸ್ ಆಫ್ ಏಜಿಂಗ್ ಮತ್ತು ನಿಮಗೆ ಸೆಟರಿ ಮಸಲ್ಸು ಏನು ವೀಕ್ ಆಗಿರುತ್ತೆ. ಇದಕ್ಕೆ ಸಜೆಷನ್ ಏನಂತಂದರೆ ಬೈಫೋಕಲ್ ಲೆನ್ಸ್ನ ನೀವು ಯೂಸ್ ಮಾಡಬೇಕಾಗತ್ತೆ ಅಂತಂದರೆ ಫಾರು ಮತ್ತು ನಿಯರ್ ಎರಡೂ ಇರ್ತಕ್ಕಂಥ ಎರಡೂ ಚೆನ್ನಾಗಿ ಕಾಣಿಸುವಂತಹ ಲೆನ್ಸ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಆರ್ ಕ್ವಶನಲ್ಲಿ ಕೇಳಿದರೆ ವಾಟ್ ಈಸ್ ಶಾರ್ಟ್ ಸೈಟೆಡ್ನೆಸ್? ಶಾರ್ಟ್ ಸೈಟೆಡ್ನೆಸ್ ಅಥವಾ ನಿಯರ್ ಸೈಟೆಡ್ನೆಸ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಏನಾಗಿರುತ್ತೆ ಅಂದರೆ ವಾಟ್ ಆರ್ ದ ರೀಸನ್ಸ್ ಫಾರ್ ದಿಸ್ ಡಿಫೆಕ್ಟ್ ಅಂತ ಅಂದರೆ ಎಲಾಂಗೇಷನ್ ಆಫ್ ಐಬಾಲಿಂದ ಈ ರೀತಿ ಆಗಿರುತ್ತೆ. ಇದಕ್ಕೆ ಹೌ ಕ್ಯಾನ್ ದಿಸ್ ಡಿಫೆಕ್ಟ್ ಬಿ ಕರೆಕ್ಟೆಡ್ ಅಂತಂದರೆ ಯೂಸಿಂಗ್ ಕಾನ್ಕೇವ್ ಲೆನ್ಸ್ನ ಸೂಟೇಬಲ್ ಪವರ್ ಇರೋದನ್ನು ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಫ್ಯೂಸ್ ಅಂತ ಕೇಳಿದರೆ ಫ್ಯೂಸ್ ಈಸ್ ಎ ಸೇಫ್ಟಿ ಡಿವೈಸ್ ಅಲ್ವಾ, ವಿಚ್ ಪ್ರೊಟೆಕ್ಟ್ ಅಪ್ಲಯನ್ಸಸ್ ಫ್ರಮ್ ಸಿವಿಯರ್ ಎಲೆಕ್ಟ್ರಿಕ್ ಶಾಕ್. ಫ್ಯೂಸ್ ಇರೋದ್ರಿಂದ ನಮಗೆ ಎಲೆಕ್ಟ್ರಿಕ್ ಶಾಕ್
ಆಗೋದ್ರಿಂದ ಅದು ತಡೆಯುತ್ತೆ. ಸೊ ವಾಟ್ ಆರ್ ದ ರೀಸನ್ಸ್ ಆಫ್ ಕಾಸಿಂಗ್ ಓವರ್ಲೋಡ್ ಆ್ಯಂಡ್ ಶಾರ್ಟ್ ಸರ್ಕ್ಯೂಟ್ ಇನ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಯಾಕೆ ಓವರ್ಲೋಡ್ ಆಗುತ್ತೆ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಓವರ್ಲೋಡ್ ಯಾಕಾಗುತ್ತೆ ಅಂತಂದರೆ ಈ ಬ್ಲ್ಯಾಕು, ನ್ಯೂಟ್ರಲ್ಲು ಮತ್ತು ಲೈವ್ ವೈರ್ ಎಲ್ಲ ಒಂದೇ ಸಲ ಕಾಂಟ್ಯಾಕ್ಟಿಗೆ ಬಂದಾಗ ಓವರ್ಲೋಡ್ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲ ಅಪ್ಲಯನ್ಸಸ್ಸು ಒಂದೇ ಪ್ಲಗ್ಗಿಗೆ ಕನೆಕ್ಟ್ ಮಾಡಿದ್ದಾಗ ಅದು ಓವರ್ಲೋಡ್ ಆಗಿ ನಿಮಗೆ ಶಾರ್ಟ್ ಸರ್ಕ್ಯೂಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ವಾಟ್ ಈಸ್ ಅರ್ತ್ ವೈರ್ ಅಂತ ಕೇಳ್ತಿದ್ದಾರೆ. ಎಕ್ಸ್ಪ್ಲೈನ್ ದ ಫಂಕ್ಷನ್ ಆಫ್ ಅರ್ತ್ ವೈರ್. ಅರ್ತ್ ವೈರು ಕೂಡ ಸೇಫ್ಟಿ ಡಿವೈಸನ್ನೇ. ಸೊ ಇಟ್ ಈಸ್ green in color, it is also a safety device. It prevents earth wire green in color, it is also a safety device ಮಕ್ಕಳೇ. It prevents the leakage of current and it neutralizes the currents. ಇದನ್ನು ನೀವು ಬರಿಬೋದು. ನೆಕ್ಸ್ಟು ಡ್ರಾ ದ ರೇ ಡಯಾಗ್ರಾಮ್ ಕೇಳಿದ್ದಾರೆ. ರೇ ಡಯಾಗ್ರಾಮ್ ಯೂಶಲಿ ಸೆಂಟರ್ ಆಫ್ ಕರ್ವೇಚರ್ ಕೇಳಿದ್ದಾರೆ, ಇದನ್ನು ನೀವು ಮಾಡಿರ್ತೀರಾ. ಸ್ಟೇಟ್ ದ ಲಾ ಆಫ್ ರಿಫ್ರಾಕ್ಷನ್ ಆಫ್ ಲೈಟ್. ರಿಫ್ರಾಕ್ಷನ್ ಆಫ್ ಲೈಟ್ ಕೇಳಿದ್ದಾರೆ. ಸೊ ನೀವು ರಿಫ್ರಾಕ್ಷನ್ ಆಫ್ ಲೈಟ್ ಲಾ ಅದು ಮತ್ತು ಸ್ನೇಲ್ಸ್ ಲಾ ಅದು ಬರ್ದಿರ್ತೀರಾ. ನೆಕ್ಸ್ಟು ಮೆನ್ಷನ್ ಎನಿ ಟೂ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ವೆಕ್ಸ್ ಮಿರರ್ ಆ್ಯಂಡ್ ಕಾನ್ವೆಕ್ಸ್ ಲೆನ್ಸ್. ಮಿರರ್ದು ಮತ್ತು ಲೆನ್ಸ್ದು ಡಯಾಗ್ರಾಮ್ ಮಾಡಿರ್ತೀರ. ಸೊ ಲೆನ್ಸ್ ಯಾವ ರೀತಿ ಇರುತ್ತೆ, ಮಿರರ್ ಯಾವ ರೀತಿ ಇರುತ್ತೆ, ಎಲ್ಲ ಇದೊಂದು ಡಿಫ್ರೆನ್ಸ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ನೋಡಿದೆ ಕಾನ್ವರ್ಜಿಂಗು, ಇಲ್ಲಿ ರಿಯಲ್ ಆರ್ ಇನ್ವರ್ಟೆಡ್ ಆರ್ ವರ್ಚುವಲ್ ಇಮೇಜ್ ಫಾರ್ಮ್ ಆಗುತ್ತೆ. ನೆಕ್ಸ್ಟು ಡಿಮಿನಿಷ್ಡ್ ಅಥವಾ ಸೇಮ್ ಅಥವಾ ಎನ್ಲಾರ್ಜ್ಡನ್ನು ನಾವು ನೋಡ್ಬೋದು. ಇಲ್ಲಿ ಯಾವಾಗಲೂ ಆಲ್ವೇಸ್ ಡಿಮಿನಿಷ್ಡ್, ಇಲ್ಲಿ ಯಾವಾಗಲೂ ಇಮೇಜ್ ಫಾರ್ಮ್ಡ್ ಈಸ್ ವರ್ಚುವಲ್. ಈ ಎಲ್ಲ ಡಿಫ್ರೆನ್ಸ್ ಬರ್ತಿದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ವಾಟ್ ಈಸ್ ಮ್ಯಾಗ್ನಿಫಿಕೇಷನ್? ರೈಟ್ ದ ಫಾರ್ಮುಲಾ ಯೂಸ್ ಟು ಕ್ಯಾಲ್ಕುಲೇಟ್ ದ ಮ್ಯಾಗ್ನಿಫಿಕೇಷನ್ ಆಫ್ ಇಮೇಜ್ ಪ್ರೊಡ್ಯೂಸ್ಡ್ ಬೈ ಎ ಲೆನ್ಸ್. ವಾಟ್ ಈಸ್ ಮ್ಯಾಗ್ನಿಫಿಕೇಷನ್ ಅಂತ ಅಂದರೆ ರೇಷಿಯೋ ಆಫ್ ಇಮೇಜ್ ಡಿಸ್ಟೆನ್ಸ್ ಟು ಆಬ್ಜೆಕ್ಟ್ ಡಿಸ್ಟೆನ್ಸ್ ಆರ್ ರೇಷಿಯೋ ಆಫ್ ಇಮೇಜ್ ಹೈಟ್ ಟು ಆಬ್ಜೆಕ್ಟ್ ಹೈಟ್. ಇದನ್ನು ಬರೆದಿದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಆ್ಯಂಡ್ ಲೆನ್ಸ್ ಫಾರ್ಮುಲಾ ಬಂದು ಎಮ್ ಈಸ್ ಈಕ್ವಲ್ ಟು ಪ್ಲಸ್ ವಿ ಬೈ ಯು ಅಂತ ಬರೀಬೇಕು. ಪ್ಲಸ್ ಸೈನನ್ನು ನೀವು ಮೆನ್ಷನ್ ಮಾಡಿರಬೇಕು. ಲಾಸ್ ಆಫ್ ರಿಫ್ಲೆಕ್ಷನ್ ಆಫ್ ಲೈಟ್ ನೀವು ಲಾ ಕಲ್ತಿರ್ತೀರ. ಆ್ಯಂಡ್ ಯು ಹ್ಯಾವ್ ರಿಟರ್ನ್ ದಟ್. ಪ್ರಾಬ್ಲಮ್ ಇದೆ ನೋಡಿ. ಟೂ ರೆಸಿಸ್ಟರ್ಸ್ having resistance 2 ohm are first connected in series and then in parallel in an electric circuit to the potential difference of 6 volt. Find the electric power of this circuit in series and parallel combination. Series and parallel combination ಅಲ್ಲಿ ಕೇಳಿದ್ದಾರೆ. ಸೊ ಏನು ಸೀರೀಸಲ್ಲಿ ಕನೆಕ್ಟ್ ಮಾಡಿರ್ತಾರೆ 2 ohm. ಸೊ ಸೀರೀಸ್ ಅಂತ ಅಂದರೆ 2 + 2 ದಟ್ ಈಸ್ ಈಕ್ವಲ್ ಟು 4 ohm. ಆಯಿತಾ. ನೆಕ್ಸ್ಟ್ ಕರೆಂಟ್ ಫೈಂಡ್ ಔಟ್ ಮಾಡೋದಾದರೆ ದಟ್ ಈಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಇನ್ ಸೀರೀಸ್. ವಿ ಕೊಟ್ಟಿದ್ದಾರೆ ಎಷ್ಟು? 6/4. ಸೊ ಐ ಹೋಪ್ ಯು ಆಲ್ ಡಿಡ್ ಇಟ್. ಈಸ್ 1.5 ಆಂಪೇರ್ಸ್ ಅಥವಾ 3/2 ಆಂಪೇರ್ ಆಗಿರುತ್ತೆ. ನೆಕ್ಸ್ಟ್ ಪವರ್ ಕ್ಯಾಲ್ಕುಲೇಟ್ ಮಾಡೋದಾದರೆ ಪವರ್ ಈಸ್ ಈಕ್ವಲ್ ಟು I²R. I is 3/2 square into 4. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಪವರ್ ಈಸ್ ಈಕ್ವಲ್ ಟು 9 ವ್ಯಾಟ್ಸ್ ಬರುತ್ತೆ. ಆ್ಯಂಡ್ ಪ್ಯಾರಲಲ್ಗೂ ಸೇಮ್ ಇದೇ ಥರ ಮಾಡಬೇಕು. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓಕೆ. ಸೊ ನೆಕ್ಸ್ಟ್ ಕೆಮಿಸ್ಟ್ರಿ ನೋಡೋದಾದರೆ ಕೆಮಿಸ್ಟ್ರಿ ಕೂಡ ಈಸಿನೇ ಕೊಟ್ಟಿದ್ರು. ಡೈರೆಕ್ಟ್ ಕ್ವಶನ್ಸ್. ದ ಗ್ಯಾಸ್ ಲಿಬರೇಟೆಡ್ ವೆನ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಈಸ್ ಆ್ಯಡೆಡ್ ಟು ಜಿಂಕ್ ಈಸ್. ಯಾವ ಗ್ಯಾಸ್ ಲಿಬರೇಟ್ ಆಗುತ್ತೆ? ದಟ್ ಈಸ್ ಹೈಡ್ರೋಜನ್ ಇಸ್ ದ ಕರೆಕ್ಟ್ ಆನ್ಸರ್. ಟು ಮೇಕ್ ಪ್ಯೂರ್ ಐರನ್ ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್. ಸೊ ಇದಕ್ಕೇನು ಆಪ್ಷನ್ ಡಿ ಕಾರ್ಬನ್ ವಿಲ್ ಬಿ ಆ್ಯಡೆಡ್ ಇನ್ ಡೆಫಿನೆಟ್ ಪ್ರಪೋರ್ಷನ್. The unique property of carbon to form a large molecule by forming bonds with other carbon atom is, that is option C, catenation. Okay, next 16th question nodadre answer the following questions. How many single and double bonds are present in C3H7COOH molecule ಅಂತ ಕೇಳಿದಾನೆ. ಸೊ ಇದ್ರದ್ದು ಸ್ಟ್ರಕ್ಚರ್ ಬರ್ಕೋಬೇಕಾಗುತ್ತೆ ನೀವು. ಹೌ ಮೆನಿ ಕಾರ್ಬನ್ 3 + 1 4 ಅಲ್ವಾ? 4 ಕಾರ್ಬನ್ ಆಟಮ್ಸ್ ಹಾಕೋತೀರಾ. ಐ ಆಮ್ ರೈಟಿಂಗ್ ಹಿಯರ್ 4 ಕಾರ್ಬನ್ ಆಟಮ್ 1 2 3 4. ದೆನ್ H7, here OH,
ಡಬಲ್ ಬಾಂಡ್ O 1 2 3 4 5 6 7. ಸೊ ಇಲ್ಲಿ ನೋಡೋದಾದರೆ ಸಿಂಗಲ್ ಬಾಂಡ್ ಬಂದು ನಿಮಗೆ 11 ಇದೆ. ಯು ಕ್ಯಾನ್ ಕೌಂಟ್ ಸಿಂಗಲ್ ಬಾಂಡ್ ಹೌ ಮಚ್ 11 1 2 3 4 5 6 7 8 9 10 11 ಆ್ಯಂಡ್ ಡಬಲ್ ಬಾಂಡ್ ನಿಮಗೆ 1 ಇದೆ. 11 and 1 is the correct answer. Next, observe the given equation. Which numbers respectively will be in the position W, X, Y and Z where this equation is balanced. Equation balance ಮಾಡಿದಾಗ ನಿಮಗೆ ಏನೇನು ನಂಬರ್ ಸಿಗುತ್ತೆ ಅಂತ. In W that is 2, in X that is 2, Y that is 4 and Z that is 1. Okay. So next, which metal among aluminum and copper is used as reducing agent in the extraction of manganese metal ವೈ ಅಂತ ಕೇಳಿದ್ದಾರೆ. ಅಲ್ಯೂಮಿನಿಯಮ್ನ ಯೂಸ್ ಮಾಡ್ತೀವಿ. ಯಾಕಂತಂದರೆ ಅಲ್ಯೂಮಿನಿಯಂ ರೆಡ್ಯೂಸಸ್ ಮ್ಯಾಂಗನೀಸ್ ಆಕ್ಸೈಡ್ ಇಂಟು ಮ್ಯಾಂಗನೀಸ್ ಆ್ಯಂಡ್ ಹ್ಯಾಸ್ ಹೈಯರ್ ಅಫಿನಿಟಿ ಟು ಆಕ್ಸಿಜನ್. ಇದನ್ನು ನೀವು ಬರೀಬೇಕಾಗುತ್ತೆ. ನೆಕ್ಸ್ಟ್, ವೈಲ್ ಡೈಲ್ಯೂಟಿಂಗ್ ಆ್ಯನ್ ಆ್ಯಸಿಡ್ ವಾಟರ್ ಶುಡ್ ನಾಟ್ ಬಿ ಆ್ಯಡೆಡ್ ಟು ಆ್ಯಸಿಡ್. ವೈ? ಸೊ ಆ್ಯಸಿಡ್ ಹೈಲಿ ರಿಯಾಕ್ಟಿವ್ ಅಲ್ವಾ, ಬಿಕಾಸ್ ಆ್ಯಸಿಡ್ ಈಸ್ ಹೈಲಿ ಕಾನ್ಸಂಟ್ರೇಟೆಡ್. ನಾವು ವಾಟರ್ನ ಆ್ಯಡ್ ಮಾಡ್ತಾಯಿದ್ರೆ ಇಟ್ ವುಡ್ ಬರ್ಸ್ಟ್, ಬ್ಲಾಸ್ಟ್ ಆಗ್ಬೋದು, ಅಲ್ಲಿ ಏನಾದರೂ ಎಫೆಕ್ಟ್ ಆಗ್ಬೋದು. ಅದಕ್ಕೋಸ್ಕರ ನಾವು ವಾಟರ್ನ ಆ್ಯಡ್ ಮಾಡೋಂಗಿಲ್ಲ. ನೆಕ್ಸ್ಟು, write the name of molecular formula and structure formula of the compound obtained when one hydrogen atom of ethane is replaced by CHO. ಈಥೇನ್ದು ಫಾರ್ಮುಲಾ ಬಂದು C2H6 ಅಲ್ವಾ. ಇದನ್ನು ರೀಪ್ಲೇಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ C2H5CHO ಆಗುತ್ತೆ. ಅಥವಾ ನೀವು ಈ ರೀತಿಯೂ ಬರಿಬೋದು, C3H6O ಅಂತ ಅದು ಬರಿಬೋದು. ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಬಂದು ನೀವು ಲೈಕ್ ದಿಸ್ C3OH ದೆನ್ ಹೈಡ್ರೋಜನ್. ಓಕೆ, ಈ ರೀತಿ ಬರೆದ್ರೆ ನಿಮಗೆ ಡೈರೆಕ್ಟ್ ಕ್ವಶನ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ರೋಸ್ಟಿಂಗ್ ಆ್ಯಂಡ್ ಕ್ಯಾಲ್ಸಿನೇಷನ್. ಬರದೇ ಇರ್ತೀರಾ. ರೋಸ್ಟಿಂಗ್ ಬಂದು ಸಲ್ಫೈಡ್ ಓರ್ಗೆ, ಇದು ಕ್ಯಾಲ್ಸಿನೇಷನ್ ಸಿ ಬಂದು ಕಾರ್ಬನೇಟ್ ಓರು. ಇಲ್ಲಿ ಎಕ್ಸೆಸಿವ್ ಏರ್ ಪಾಸ್ ಮಾಡ್ತೀವಿ, ಇಲ್ಲಿ ಲಿಮಿಟೆಡ್ ಏರ್ನ ಸಪ್ಲೈ ಮಾಡ್ತೀವಿ. ಓಕೆ, ಇದಿಷ್ಟು ಬರೆದ್ರೆ 2 ಡಿಫ್ರೆನ್ಸ್ ನಿಮಗೆ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್, ಶೋ ದ ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಮಾಲಿಕ್ಯೂಲ್ ಬೈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್. ನಾನು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆಲ್ಮೋಸ್ಟ್ ನಾನು ಇಲ್ಲಿ ಹೇಳಿರೋ ಕ್ವಶನ್ಸ್ ಎಲ್ಲ ಅಲ್ಲಿತ್ತು. ಸೊ ದಿಸ್ ಈಸ್ 100% ಕ್ವಶನ್. ಸೋಡಿಯಮ್ದು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಬರಿಬೇಕಾಗತ್ತೆ ನೀವು. ಸೊ ಇಲ್ಲಿ 7 ಇರುತ್ತೆ. ಸೊ ಇಲ್ಲಿರೋದು ಇಲ್ಲಿಗೆ ಟ್ರಾನ್ಸ್ಫರ್ ಆದಾಗ ಸೋಡಿಯಂ ಪಾಸಿಟಿವ್ ಆಗುತ್ತೆ. ಹಿಯರ್ ಯು ಕ್ಯಾನ್ ರೈಟ್ Cl. ಸೊ ಇಷ್ಟು ಬರೆದ್ರೆ ನಿಮಗೆ ಇಲ್ಲಿ ಮಾರ್ಕ್ಸ್ ಸಿಕ್ಕಿರುತ್ತೆ. ನೆಕ್ಸ್ಟ್ ನೋಡೋದಾದರೆ, ವಾಟ್ ಈಸ್ ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ ಆಫ್ ದಿ ಫಾಲೋಯಿಂಗ್ ಕಾಂಪೌಂಡ್ಸ್ ಆ್ಯಂಡ್ ಮೆನ್ಷನ್ ದ ಯೂಸಸ್ ಆಫ್ ಈಚ್. ವಾಷಿಂಗ್ ಸೋಡಾದ ಬರೆದಿರ್ತೀರಾ, ಏನು ಡೊಮೆಸ್ಟಿಕ್ ಪರ್ಪಸ್ಗೆ ಅಥವಾ ಹಾರ್ಡ್ನೆಸ್ ರಿಮೂವ್ ಮಾಡೋಕ್ಕೆ ಅದು ಮಾಲಿಕ್ಯುಲರ್ ಫಾರ್ಮುಲಾ. ಆ್ಯಂಡ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಡೆಕೋರೇಷನ್ ಪರ್ಪಸ್ಗೆ, ಪಾಲಿಷಿಂಗೋಸ್ಕರ ಅಥವಾ ಸ್ಮೂತ್ ಸರ್ಫೇಸ್ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅದ್ರದ್ದು ಫಾರ್ಮುಲಾ ಕೂಡ ಕಲ್ತಿರ್ತೀರ. ನೆಕ್ಸ್ಟ್, ವಾಟ್ ಈಸ್ ದ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ವೆರಿ ಇಂಪಾರ್ಟೆಂಟ್ ಅಂತ ಗೊತ್ತಿತ್ತಲ್ವ ನಿಮಗೆ. ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಈಸ್ ಪ್ರೆಸೆಂಟ್ ಇನ್ 1 ಫಾರ್ಮುಲಾ ಯೂನಿಟ್ ಆಫ್ ಸಾಲ್ಟ್ ಅಲ್ವಾ. ನೆಕ್ಸ್ಟು, ಇನ್ ಫೈರ್ ಎಕ್ಸಾಸ್ಟರ್ ನೇಮ್ ದ ಸಾಲ್ಟ್ಸ್ ಯೂಸ್ಡ್ ಇನ್ ಫೈರ್ ಎಕ್ಸಾಸ್ಟರ್ಸ್. ಫೈರ್ ಎಕ್ಸಾಸ್ಟರ್ಸಲ್ಲಿ ಸೋಡಾ, ಆ್ಯಸಿಡ್, ಫೈರ್ ಎಕ್ಸ್ಟಿಂಗ್ವಿಶ್ ಯೂಸ್ ಮಾಡ್ತೀವಿ. ಬ್ಲೀಚಿಂಗ್ ಆಫ್ ವುಡ್ ಪಲ್ಪ್ ಇನ್ ಪೇಪರ್ ಫ್ಯಾಕ್ಟ್ರೀಸಲ್ಲಿ ಬ್ಲೀಚಿಂಗ್ ಪೌಡರ್ ಯೂಸ್ ಮಾಡ್ತೀವಿ. ಅಬ್ಸರ್ವ್ ದ ಸೊಲ್ಯೂಷನ್ ಆಫ್ ಕಾಂಪೌಂಡ್ಸ್ ಗಿವನ್ ಬಿಲೋ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಇಲ್ಲಿ ಸೊಲ್ಯೂಷನ್ದು ಕಾಂಪೌಂಡ್ಸ್ ಕೊಟ್ಟಿದ್ದಾರೆ, ಇದು ನೋಡಿಕೊಂಡು ನೀವು ಆನ್ಸರ್ ಮಾಡಬೇಕು. ವಿಚ್ ಸೊಲ್ಯೂಷನ್ ಆರ್ ಟು ಬಿ ರಿಯಾಕ್ಟೆಡ್ ವಿತ್ ಈಚ್ ಅದರ್ ಟು ಗೆಟ್ ವೈಟ್ ಪ್ರೆಸಿಪಿಟೇಟ್. ಮೆನ್ಷನ್ ದ ಟೈಪ್ ಆಫ್ ರಿಯಾಕ್ಷನ್. ಯಾವ್ಯಾವ ಸೊಲ್ಯೂಷನ್ ರಿಯಾಕ್ಟ್ ಆಗಬೇಕು ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ರಿಯಾಕ್ಟ್ ಆಗಬೇಕಾಗಿರೋದು BaCl2 plus Na2SO4 gives rise to BaSO4 plus 2NaCl. Okay, so you can see the white precipitation and ಇದು double displacement reaction. Next, which positive and negative ion combination to form this precipitate. Positive ಮತ್ತು negative ion combination. Positive ಬಂದು Ba24 and negative ಬಂದು SO4 2
minus. Okay, so next one, draw the diagram ಎಲ್ಲರೂ ಬರ್ದಿರ್ತೀರಾ. ಅರೇಂಜ್ಮೆಂಟ್ ಆಫ್ ಅಪಾರಿಟಸ್ ಯೂಸ್ ಟು ಶೋ ದ ಆಕ್ಷನ್ ಆಫ್ ಸ್ಟೀಮ್ ಡಯಾಗ್ರಾಮ್ ಬರ್ದಿರ್ತೀರಾ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. 25th question, a carbon could not form C4 minus anion or C4 plus cation. Why ಅಂತ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕೆ ಕಾರ್ಬನ್ ಫಾರ್ಮ್ ಆಗಲ್ಲ ಅಂತ, ಯಾಕಂತಂದರೆ ಡಿಫಿಕಲ್ಟ್ ಟು ನ್ಯೂಕ್ಲಿಯಸ್ ಟು ಹೋಲ್ಡ್ 4 ಎಲೆಕ್ಟ್ರಾನ್ಸ್ ಆಗುತ್ತೆ. ಆ್ಯಂಡ್ ಇದು ನೋಡೋದಾದರೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಕ್ವೈರ್ಡ್ ಟು ರಿಮೂವ್, ಅದಕ್ಕೋಸ್ಕರ ಅದು ಫಾರ್ಮ್ ಆಗಲ್ಲ ಅನ್ನೋದು. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಮೆಕ್ಯಾನಿಸಮ್ ಆಫ್ ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪ್. ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪ್ ಕಲಿತೇ ಇರ್ತೀರಾ, ಅದರಲ್ಲಿ ಹೈಡ್ರೋಫೋಬಿಕ್ ಮತ್ತು ಹೈಡ್ರೋಫಿಲಿಕ್ನ ಎಕ್ಸ್ಪ್ಲೈನ್ ಮಾಡಿದರೆ ನಿಮಗೆ ಮಾರ್ಕ್ಸ್ ಸಿಕ್ಕಿರುತ್ತೆ. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಎಲ್ಲರೂ ಕಲ್ತಿರ್ತೀರ, ನೈಟ್ರೋಜನ್ ಮತ್ತು ಈಥಿನ್ ಮಾಲಿಕ್ಯೂಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಆಕ್ಸಿಡೇಷನ್ ರಿಯಾಕ್ಷನ್ ಆಫ್ ಕನ್ವರ್ಟಿಂಗ್ ಎಥನಾಲ್ ಟು ಎಥನಾಯಿಕ್ ಆ್ಯಸಿಡ್. ಆಕ್ಸಿಡೇಷನ್ ರಿಯಾಕ್ಷನ್ ಎಥನಾಲ್ ಟು ಎಥನಾಯಿಕ್ ಆ್ಯಸಿಡ್ ನೀವು ಬರಿಬೇಕಾಗತ್ತೆ. ದಟ್ ಈಸ್ CH3CH2OH in the presence of alkaline KMNO4 and acidified K2Cr2O7 gives rise to CH3COOH. ಸೊ ಇದು ಬರೆದಿದ್ರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಪಾರ್ಟ್ ಸಿ ಬಯಾಲಜಿ, ವೆರಿ ಈಸಿ. So the important role of stomata in transportation of water is transportation of water. ನೀವು ಇದೊಂಚೂರು ಕನ್ಫ್ಯೂಷನ್ ಆಗಿರುತ್ತೆ. ದಟ್ ಈಸ್ ಕ್ರಿಯೇಟಿಂಗ್ ಅಪ್ವರ್ಡ್ ಟೆನ್ಷನ್ ಆಸ್ ದ ಫುಡ್ ಮೂವ್ಸ್ ಟುವರ್ಡ್ಸ್ in the human digestive system, the enzyme that help for the digestion respectively. ಫುಡ್ ಮೂವ್ ಆಗ್ತಿದ್ದಂಗೆ ಯಾವ್ಯಾವ ಎನ್ಸೈಮ್ ಅಂತ ಹೇಳಿದ್ದಾರೆ. ಫಸ್ಟ್ ಮೌತಿಂದ ಸ್ಟಾರ್ಟ್ ಆಗುತ್ತಲ್ವಾ, ಅಮೈಲೇಸ್ ಅಲ್ವಾ, ಸಲೈವರಿ ಅಮೈಲೇಸ್ ನೆನ್ಪಿಟ್ಕೊಂಡಿರ್ತೀರ. ಸೊ ಪೆಪ್ಸಿನ್ ಆ್ಯಂಡ್ ಲೈಪೇಸ್, ಪೆಪ್ಸಿನ್ ಫಾರ್ ಪ್ರೋಟೀನ್ ಆ್ಯಂಡ್ ಲೈಪೇಸ್ ಫಾರ್ ಫ್ಯಾಟ್. 28th question, ಅಬ್ಸರ್ವ್ ದ ಗಿವನ್ ಡಯಾಗ್ರಾಮ್, ದ ರೆಸ್ಪಾನ್ಸ್ ಶೋನ್ ಬೈ ಪಾರ್ಟ್ ಎಕ್ಸ್ ಈಸ್. ಇಲ್ಲಿ ಪಾರ್ಟ್ ಎಕ್ಸ್, ಇಲ್ಲಿ 10 ಡೇಸ್ನ ನೀವು ನೋಡ್ಬೋದು. ಇದ್ರ ರೆಸ್ಪಾನ್ಸ್ ಏನಿದೆ ಅಂತ. ಸೊ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಇದ್ರ ರೆಸ್ಪಾನ್ಸ್ ಏನಂತ ಹೇಳೋದಂದರೆ ದಟ್ ಈಸ್ ಆಪ್ಷನ್ ಎ, ಪಾಸಿಟಿವ್ ಥಿಗ್ಮೋಟ್ರೋಪಿಸಮ್ ಆ್ಯಂಡ್ ಡೈರೆಕ್ಷನಲ್ ಮೂವ್ಮೆಂಟ್ ಅಂತ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಒನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಡ್ರಾ ದ ಡಯಾಗ್ರಾಮ್ ದಟ್ ಶೋಸ್ ದ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ. ಇದೊಂದು ಡಯಾಗ್ರಾಮ್ ಬರದೇ ಇರ್ತೀರ, ಪೋಲನ್ ಜನರೇಟ್ ಆಗೋದು. Next, identify the group of plants that can be grown by vegetative propagation among the following. Vegetative propagation ಇಂದ ಯಾವ ಪ್ಲಾಂಟ್ಸ್ಗಳನ್ನ ನಾವು ಬರಿಬೋದು. ದಟ್ ಈಸ್ ಆಪ್ಷನ್ ಆರ್, ಗ್ರೂಪ್ ಆಫ್ ಪ್ಲಾಂಟ್ಸ್, ಬನಾನಾ, ರೋಸ್ ಮತ್ತು ಹೈಬಿಸ್ಕಸ್ನ ನಾವು ಬೆಳಿಬೋದು. ದ ನಂಬರ್ ಆಫ್ ಮೇಲ್ ಟರ್ಟಲ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇದು ನೋಡಿ, ಇದೆಷ್ಟು ಅಪ್ಲಿಕೇಬಲ್ ಅಂತ ಕೊಟ್ಟಿದ್ದಾರೆ. ಈಸಿ, ಬಟ್ ಇನ್ ದ ಸೀ ಶೋರ್ ಈಸ್ ಡಿಕ್ರೀಸಿಂಗ್. ಸಮುದ್ರದಲ್ಲಿ ಮೇಲ್ ಟರ್ಟಲ್ ಡಿಕ್ರೀಸ್ ಆಗ್ತಿದೆ. ಏನಕ್ಕೆ ಅಂತ ಕೇಳಿದ್ದಾರೆ. ಇದಕ್ಕೆ ಆ್ಯಕ್ಚುಲಿ ಟೆಂಪರೇಚರ್ನ ನೀವು ಮೆನ್ಷನ್ ಮಾಡಬೇಕು. ಟೆಂಪರೇಚರ್ ಏನು ಮಾಡುತ್ತೆ, ಮೇಲ್ ಅಥವಾ ಫೀಮೇಲ್ ಟರ್ಟಲ್ನ ಡಿಸೈಡ್ ಮಾಡುತ್ತೆ. ಟೆಂಪರೇಚರ್ ಏನಾದರೂ ವಾರ್ಮ್ ಇದ್ದರೆ ದಟ್ ಈಸ್ ಫೀಮೇಲ್, ಟೆಂಪರೇಚರ್ ಏನಾದರೂ ಕೋಲ್ಡ್ ಇದ್ದರೆ ದಟ್ ಈಸ್ ಮೇಲ್. ಗ್ಲೋಬಲ್ ವಾರ್ಮಿಂಗಿಂದ ಏನಾಗ್ತಾಯಿದೆ, ಬರೀ ಏನು ಹೀಟ್ ಜಾಸ್ತಿ ಆಗ್ತಿದೆ, ಪೊಲ್ಯೂಷನಿಂದ ಹೀಟ್ ಜಾಸ್ತಿ ಆಗ್ತಿರೋದ್ರಿಂದ ಮೇಲ್ ಟರ್ಟಲ್ಲು ಡಿಕ್ರೀಸ್ ಆಗ್ತಾ ಹೋಗ್ತಾಯಿದೆ. ಫೀಮೇಲ್ ಟರ್ಟಲ್ನ ನಾವು ನೋಡ್ತಾ ಇದ್ದೀವಿ. ಓಕೆ, ದ ನಂಬರ್ ಆಫ್ ಮೇಲ್ ಟರ್ಟಲ್ಸ್ ಇನ್ ದ ಗ್ಲೋಬಲ್ ವಾರ್ಮ್ ಆಗ್ತಾ ಇರೋದ್ರಿಂದ, ಪೊಲ್ಯೂಷನ್ ಜಾಸ್ತಿ ಆಗ್ತಿರೋದ್ರಿಂದ ಈ ರೀತಿ ನೀವು ಗ್ಲೋಬಲ್ ವಾರ್ಮಿಂಗ್ ಅಥವಾ ಪೊಲ್ಯೂಷನ್ ಬರೆದಿದ್ರೆ ದಟ್ ಈಸ್ ದ ಕರೆಕ್ಟ್ ಆನ್ಸರ್. ನೇಮ್ ದ ಗ್ಲ್ಯಾಂಡ್ ದಟ್ ಸೆಕ್ರೆಟ್ ದ ಫಾಲೋಯಿಂಗ್ ಹಾರ್ಮೋನ್ಸ್ ಆ್ಯಂಡ್ ಮೆನ್ಷನ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಆಫ್ ದೀಸ್ ಹಾರ್ಮೋನ್ಸ್. ಇನ್ಸುಲಿನ್ ಏನು ಮಾಡುತ್ತೆ, ಇನ್ಸುಲಿನ್ನು ಬ್ಲಡ್ ಶುಗರ್ ಲೆವೆಲ್ನ ಮೇಂಟೈನ್ ಮಾಡ್ತಾ ಇರುತ್ತೆ. ಥೈರಾಕ್ಸಿನು ಅಡ್ರಿನಲ್ ಹಾರ್ಮೋನ್ ನೀವು ಬರ್ತಿರ್ತೀರ. ಕಾರ್ಬೋಹೈಡ್ರೇಟು, ಪ್ರೋಟೀನು ಮತ್ತು ಲಿಪಿಡ್ ಮೆಟಬಾಲಿಸಮ್ಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ನೆಕ್ಸ್ಟು, ಮೆನ್ಷನ್ 2 ಇಂಪಾರ್ಟೆಂಟ್ ಪ್ಲ್ಯಾಂಟ್ ಹಾರ್ಮೋನ್ಸ್ ದಟ್ ಹೆಲ್ಪ್ ಫಾರ್ ಗ್ರೋತ್. ಏನು ಗ್ರೋತ್ಗೋಸ್ಕರ ಅಂತಂದರೆ ಆಕ್ಸಿನ್, ಗಿಬ್ಬರ್ಲಿನ್, ಸೈಟೋಕೈನಿನ್ ಇದೆಲ್ಲ ಗ್ರೋತ್ಗೋಸ್ಕರನೇ. ಆ್ಯಂಡ್ ಪ್ಲ್ಯಾಂಟ್ ಹಾರ್ಮೋನ್ ದಟ್ ಸ್ಟಾಪ್ಸ್ ದ ಗ್ರೋತ್ ಅಂತಂದರೆ ಅಬ್ಸಿಸಿಕ್ ಆ್ಯಸಿಡ್ ಬರ್ತಿರ್ತೀರ. ದ ರೇಟ್ ಆಫ್ ರೆಸ್ಪಿರೇಷನ್ ಈಸ್ ಮೋರ್ ಇನ್ ವಿಚ್ ಆರ್ಗಾನಿಸಮ್ ಅಮಾಂಗ್ ಹ್ಯೂಮನ್ ಆ್ಯಂಡ್ ಫಿಶ್. ಇಲ್ಲಿ ಫಿಶ್ ಅಂತ ಬರೆದ್ರೆ ನಿಮ್ಗೆ 1 ಮಾರ್ಕ್ಸ್ ಸಿಗುತ್ತೆ. ವೈ ಅಂತ ಅಂದರೆ ಡಿಸಾಲ್ವ್ಡ್ ಆಕ್ಸಿಜನ್ನ ನೀವು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ಮೆನ್ಷನ್ ದ ಫಂಕ್ಷನ್ ಆಫ್ ಈಚ್ ಪಾರ್ಟ್ ಆಫ್ ಹ್ಯೂಮನ್ ಬ್ರೈನ್ ಗಿವನ್ ಬಿಲೋ. ಇಲ್ಲಿ ಬ್ರೈನ್ ಡಯಾಗ್ರಾಮ್ ಕೇಳಿಲ್ಲ ನೋಡಿ, ಯಾವಾಗಲೂ ಬ್ರೈನ್ ಡಯಾಗ್ರಾಮ್ ಕೇಳ್ತಾ ಇದ್ರು. ಇಲ್ಲಿ ಫಂಕ್ಷನ್ ಕೇಳಿದ್ದಾರೆ. ಸೆರೆಬ್ರಮ್, ಸೆರೆಬೆಲ್ಲಮ್, ಮೆಡ್ಯುಲಾದು ಫಂಕ್ಷನ್ ಕೇಳಿದ್ದಾರೆ.
ಸೆರೆಬ್ರಮ್ ಮೇನ್ ಥಿಂಕಿಂಗ್ ಪಾರ್ಟ್ ಆಫ್ ದಿ ಬ್ರೈನ್. ನೆಕ್ಸ್ಟು ಸೆರೆಬೆಲ್ಲಮ್ ಪಾಯ್ಶ್ಚರ್ನ ಮೇಂಟೈನ್ ಮಾಡುತ್ತೆ, ಇದು ಇನ್ವಾಲಂಟರಿ ಆ್ಯಕ್ಷನ್ಸ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಡಿಫೈನ್ ದ ಫಾಲೋಯಿಂಗ್, ಇಲ್ಲಿ ಫುಡ್ ಚೈನ್ ಅಂತಂದರೆ ಏನು ಅಂತ ಬರ್ದಿರ್ತೀರಾ. ಡಿಪೆಂಡೆನ್ಸಿ ಆಫ್ ಒನ್ ಆರ್ಗ್ಯಾನಿಸಮು ಮತ್ತು ಅನದರ್ ಆರ್ಗ್ಯಾನಿಸಮ್. ಇದು ಬಯೋಮ್ಯಾಗ್ನಿಫಿಕೇಷನ್ ಅಂತ ಅಂದರೆ ಅಕ್ಯುಮಿಲೇಷನ್ ಆಫ್ ಹಾರ್ಮ್ಫುಲ್ ಸಬ್ಸ್ಟೆನ್ಸಸ್ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್ ಟು ಅನದರ್ ಟ್ರಾಪಿಕ್ ಲೆವೆಲ್, ಅದನ್ನು ಬರ್ದಿರ್ತೀನಿ. ನೆಕ್ಸ್ಟ್ ಮೆನ್ಷನ್ ದ ಇಂಪಾರ್ಟೆನ್ಸ್ ಆಫ್ ಓಝೋನ್ ಏನಕ್ಕೆ ಬೇಕು, ಹಾರ್ಮ್ಫುಲ್ ಗ್ಯಾಸಸ್ನ ಫಿಲ್ಟರ್ ಮಾಡೋಕ್ಕೆ ಓಝೋನ್ ಲೇಯರ್ ಬೇಕಾದೆಲ್ಲ ಬರ್ದಿರ್ತೀರ. ವಾಟ್ ಆರ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್, ದ ಸಬ್ಸ್ಟೆನ್ಸ್ ವಿಚ್ ಡಿಸಾಲ್ವ್ಸ್ ಇನ್ ಸಾಯಿಲ್ ಆರ್ ಮಿಕ್ಸಸ್ ವಿತ್ ಸಾಯಿಲ್ ಆರ್ ಡಿಕಂಪೋಸಸ್ ವಿತ್ ಸಾಯಿಲ್, ದಟ್ ಈಸ್ ನೋನ್ ಆಸ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್. ರೈಟ್ 2 ಎಕ್ಸಾಂಪಲ್ಸ್ ಆಫ್ ಡಿಕಂಪೋಸಸ್, ಫಂಗೈ ಮತ್ತು ಮಶ್ರೂಮ್ಸ್ ಎಲ್ಲ ಎಕ್ಸಾಂಪಲ್ಸ್ ನೀವು ಕೊಡ್ಬೋದು. ವಿಚ್ ಸಿಂಥೆಟಿಕ್ ಕೆಮಿಕಲ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಡೆಪ್ಲೀಷನ್ ಆಫ್ ಓಝೋನ್ ಲೇಯರ್, ವೆರಿ ಈಸಿ, CFC ಅಲ್ವಾ. ನೆಕ್ಸ್ಟು ಇಲ್ಲಿ ಮೊನೋಹೈಬ್ರಿಡ್ ಕ್ರಾಸ್ ಕೊಟ್ಟಿದ್ದಾರೆ, ವೆರಿ ಈಸಿ, ಮೊನೋಹೈಬ್ರಿಡ್ ಕ್ರಾಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಸಲ ಸೆಕ್ಷುಯಲ್ ಡಿಟರ್ಮಿನೇಷನ್ ಕೊಟ್ಟಿಲ್ಲ, ಸೆಕ್ಸ್ ಡಿಟರ್ಮಿನೇಷನ್, ಬಟ್ ಇಲ್ಲಿ ಮೊನೋಹೈಬ್ರಿಡ್ ಕ್ರಾಸ್ ಕೊಟ್ಟಿದ್ದಾರೆ, ಎಲ್ಲರೂ ಬರ್ದಿರ್ತೀರಾ. ಇಲ್ಲಿ ಕೇಳಿದ್ದಾರೆ ನೋಡಿ, ಫಿನೋಟೈಪಿಕ್ ರೇಷಿಯೋ ಆ್ಯಂಡ್ ಜಿನೋಟೈಪಿಕ್ ರೇಷಿಯೋ. ಫಿನೋಟೈಪಿಕ್ ರೇಷಿಯೋ ಬಂದು 3:1 ಆ್ಯಂಡ್ ಜಿನೋಟೈಪಿಕ್ ರೇಷಿಯೋ ಬಂದು 1:2:1, ಎಲ್ಲರೂ ಮಾಡಿರ್ತೀರ. ನೆಕ್ಸ್ಟು ಡ್ರಾ ಎ ಡಯಾಗ್ರಾಮ್, ಹಾರ್ಟ್ ಕೊಟ್ಟಿದ್ದಾರೆ, ಹಾರ್ಟ್ ಎಲ್ಲರೂ ಬರ್ದಿದ್ದಾರೆ. ಆ್ಯಂಡ್ ಸೆಪ್ಟಮ್ ಮತ್ತು ರೈಟ್ ಆಟ್ರಿಯಮ್ ಕೇಳಿದ್ದಾರೆ. ನೆಕ್ಸ್ಟ್ ಹೌ ಡಸ್ ದ ಫರ್ಟಿಲೈಸ್ಡ್ ಎಗ್ ಡೆವಲಪ್ ಇಂಟು ಎ ಫೀಟಸ್ ಇನ್ ದ ಫೀಮೇಲ್ ಯೂಟ್ರಸ್, how does the embryo get nourishment in mother's womb, why, explain. How does fertilized egg develop into a fetus in the female uterus, female uterine wall ತಿಕ್ಕಾಗ್ತಾ ಬರುತ್ತೆ. ಆ್ಯಂಡ್ ಎಗ್ಗು ಬಂದು ಅಲ್ಲಿ ಫಿಕ್ಸ್ ಆಗುತ್ತೆ. ಎಗ್ ಜೊತೆಗೆ ಎಗ್ ಫಿಕ್ಸ್ ಆದಾಗ ಏನು ಪ್ಲೆಸೆಂಟಾ ಡಿಸ್ಕ್ ಫಾರ್ಮೇಷನ್ ಆಗುತ್ತೆ, ಪ್ಲೆಸೆಂಟಾ ನರಿಶ್ಮೆಂಟ್ ಕೊಡ್ತಾ ಹೋಗುತ್ತೆ. ಡ್ಯೂ ಟು ದಟ್ ನರಿಶ್ಮೆಂಟ್ ದ ಎಂಬ್ರಿಯೋ ವಿಲ್ ಗ್ರೋ. ಆಯಿತಾ, ಇದನ್ನು ನೀವು ಎಕ್ಸ್ಪ್ಲೈನ್ ಮಾಡಿರಬೇಕು. ನೆಕ್ಸ್ಟ್ ವಾಟ್ ಆರ್ ದ ಕೆಮಿಕಲ್ಸ್ ವಾಟ್ ಆರ್ ಚೇಂಜಸ್ ದಟ್ ಅಕ್ಕರ್ ಇನ್ ಫ್ಲವರ್ ಆಫ್ಟರ್ ಫರ್ಟಿಲೈಸೇಷನ್, ಫರ್ಟಿಲೈಸೇಷನ್ ಆದಮೇಲೆ ಫ್ಲವರಲ್ಲಿ ಏನೇನು ಚೇಂಜಸ್ನ ಕಾಣ್ಬೋದು ಅಂತ ಕೇಳಿದ್ದಾರೆ. ಏನೇನು ಚೇಂಜಸ್ನ ಕಾಣ್ತೀರಾ ಫರ್ಟಿಲೈಸೇಷನ್ ಆದಮೇಲೆ? ಓವರಿ ಫ್ರೂಟ್ ಆಗುತ್ತೆ, ಓವ್ಯೂಲ್ ಸೀಡ್ ಆಗುತ್ತೆ, ಆ್ಯಂಡ್ ಪೆಟಲ್ಸ್ ಮತ್ತು ಸೆಪಲ್ಸು ಬಿದೋಗ್ತಾ ಇರುತ್ತೆ, ಫಾಲ್ ಆಗುತ್ತೆ. ನೆಕ್ಸ್ಟ್ ಲಿಸ್ಟ್ ಎನಿ 2 ಮೆಥಡ್ಸ್ ಆಫ್ ಕಾಂಟ್ರಸೆಪ್ಷನ್ ದಟ್ ಹ್ಯೂಮನ್ ಬೀಯಿಂಗ್ಸ್ ಯೂಶಲಿ ಫಾಲೋ. ಕಾಂಟ್ರಸೆಪ್ಷನ್ ಮೆಥಡ್ಸ್ ಯಾವ್ದಾದ್ರು ಫಾಲೋ ಮಾಡ್ಬೋದು, ಮೆಕ್ಯಾನಿಕಲ್ಲು ಅಥವಾ ಕೆಮಿಕಲ್ಲು, ಸರ್ಜಿಕಲ್ ಎಲ್ಲ ಮೆನ್ಷನ್ ಮಾಡ್ಬೋದು. ಮೆಕ್ಯಾನಿಕಲ್ ಮೆಥಡು ಕಾಪರ್ ಟೀ ಆರ್ ಕಾಂಡಮ್ಸ್, ಕೆಮಿಕಲ್ ಮೆಥಡ್ ಓರಲ್ ಪಿಲ್, ಸರ್ಜಿಕಲ್ ಮೆಥಡ್ ವ್ಯಾಸೆಕ್ಟಮಿ, ಟ್ಯೂಬೆಕ್ಟಮಿ. ಇದನ್ನು ನೀವು ಯಾವುದಾದ್ರೂ 2 ಬರೆದಿದ್ರೆ ಸಾಕು. ಹೌ ಡಸ್ ಮೆನ್ಸ್ಟ್ರಲ್ ಸೈಕಲ್ ಅಕ್ಕರ್ಸ್, ಎಕ್ಸ್ಪ್ಲೈನ್. ಮೆನ್ಸ್ಟ್ರಲ್ ಸೈಕಲ್ ಹೆಂಗೆ ಅಕ್ಕರ್ ಆಗುತ್ತೆ ಅಂತಂದರೆ, ಏನಾದರೂ ಫರ್ಟಿಲೈಸೇಷನ್ ಆಗಿಲ್ಲ ಅಂತಂದರೆ ಇನ್ನರ್ ಲೈನಿಂಗ್ ಆಫ್ ಯುಟ್ರಸ್ ಬ್ರೇಕ್ಸ್, ಅದು ಫ್ಲೋಸ್ ಇನ್ ದ ಫಾರ್ಮ್ ಆಫ್ ಬ್ಲಡ್. ಇದನ್ನೆಲ್ಲ ನೀವು ಇಟ್ ಈಸ್ ಎ ಟೈಮ್ ಪೀರಿಯಡ್ ಆಫ್ 28 days, ಅದು ರಿಪೀಟ್ ಆಗೋದನ್ನ ನೀವು ಮೆನ್ಷನ್ ಮಾಡಿ ಬರೀತೀರ. ದಟ್ ಈಸ್ ಕಾಮನ್. ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಸೆಲ್ಫ್ ಆ್ಯಂಡ್ ಕ್ರಾಸ್ ಪಾಲಿನೇಷನ್. ಸೆಲ್ಫ್ ಪಾಲಿನೇಷನ್ ಅಂತಂದರೆ ಪಾಲಿನೇಷನ್ ಅಕ್ಕರ್ಸ್ ಇನ್ ದ ಸೇಮ್ ಫ್ಲವರ್. ಕ್ರಾಸ್ ಪಾಲಿನೇಷನ್ ಅಂತಂದರೆ ಪಾಲಿನೇಷನ್ ಅಕ್ಕರ್ ಇನ್ 2 ಡಿಫ್ರೆಂಟ್ ಅಂತಂದರೆ ಸೇಮ್ ಸ್ಪೀಷೀಸ್ನ ಡಿಫ್ರೆಂಟ್ ಫ್ಲವರಲ್ಲಿ ಆಗೋದು. ಸೆಲ್ಫ್ ಪಾಲಿನೇಷನ್ ಈಸ್ ಸೀನ್ ಇನ್ ಬೈಸೆಕ್ಷುಯಲ್ ಫ್ಲವರ್, ಕ್ರಾಸ್ ಪಾಲಿನೇಷನ್ ಈಸ್ seen in unisexual flower. So this is the answers for today's exam. I hope all of you did well. ಮೆನ್ಷನ್ ಮಾಡಿ ನೀವು ಯಾವ ರೀತಿ ಎಕ್ಸಾಮ್ ಮಾಡಿದ್ದೀರಾ, ನಿಮಗೆ ಎಷ್ಟು ಮಾರ್ಕ್ಸ್ ಸ್ಕೋರ್ ಆಗುತ್ತೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.